ಯಾವಾಗಲೂ ಮಲ್ಕೊಂಡೇ ಇರ್ತಾ ಇದ್ದೆ. ಸ್ಟ್ರೈಟ್ ಲೈನಲ್ಲಿ ಬರ್ತಾ ಇತ್ತು ನಮಗೆ. ಹಲೋ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೌನ ವಿಶ್ವ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರೆ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1Kಗೆ ತುಂಬ ನಿಯರ್ ಇದ್ದೀವಿ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಇವಾಗ ಬಂದು 728 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, 1K ರೀಚ್ ಆಗೋಣ. ಇವತ್ತಿನ ಬ್ಲಾಗ್ ಬಂದು ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಲೈಕ್ ನನ್ನ ಪ್ರೆಗ್ನೆನ್ಸಿ ಜರ್ನಿ ಆಗ್ಬೋದು, ಮತ್ತು ನನ್ನ ಡೆಲಿವರಿ ವ್ಲಾಗ್ನ ಮಾಡೋಣ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರಿ, ಅಕ್ಕ ನಿಮ್ಮದು C-ಸೆಕ್ಷನ್ನ ನಾರ್ಮಲ್ಲ, ಹೇಗಾಯಿತು ಡೆಲಿವರಿ ಎಲ್ಲ, ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಅಂತ ಎಲ್ಲ. ಸೊ ಹಾಗಾಗಿ ನನ್ನ ಪ್ರೆಗ್ನೆನ್ಸಿ ಜರ್ನಿ ಮತ್ತು ನನ್ನ ಡೆಲಿವರಿ ಹೇಗಾಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಲೈಕ್ ನಾನು ನಿಮ್ಮ ಥರ ಲೈಕ್ ಯಾರಾದರೂ ಪ್ರೆಗ್ನೆಂಟ್ ಇರೋರು ನನ್ನ ವಿಡಿಯೋ ನೋಡ್ತಾ ಇದ್ದರೆ, ಲೈಕ್ ಎಲ್ಲರೂ ವಿಡಿಯೋ ನೋಡ್ತಾ ಇರ್ತೀರಾ. ಸೊ ಭಯ ಪಡೋ ಅಂಥದ್ದು ಏನೂ ಇಲ್ಲ. ನಾನು ಲೈಕ್ ಪ್ರೆಗ್ನೆಂಟ್ ಇರುವಾಗ ಬೇರೆಯವರೆಲ್ಲ ವಿಡಿಯೋ ಮಾಡೋದನ್ನು ನೋಡ್ತಾ ಇದ್ದೆ. ಸೊ ಭಯ ಕೂಡ ಆಗ್ತಾಯಿತ್ತು, ಬಟ್ ಭಯ ಪಡೋ ಅಂಥದ್ದು ಏನಿಲ್ಲ. ಲೈಕ್ ಒಬ್ಬೊಬ್ರದ್ದು ಬೇರೆ ಬೇರೆ ಪರ್ಸ್ನಾಲಿಟಿ ಇರುತ್ತೆ, ಅಂದರೆ ಬೇರೆ ಬೇರೆ ಬಾಡಿ ಟೈಪ್ ಇರುತ್ತೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಥರ ಅನುಭವ ಇರುತ್ತೆ. ಸೊ ನನ್ನ ಅನುಭವ ಹೇಗಿತ್ತು ಮತ್ತು ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ. ಸೊ ಪ್ಲೀಸ್ ಫುಲ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಚಲೋ ಸ್ಟಾರ್ಟ್ ಮಾಡೋಣ. ಲೈಕ್ ನಾನು ಪ್ರೆಗ್ನೆಂಟ್ ಅಂತ ನಮಗೆ ಗೊತ್ತಾಗಿದ್ದು ಆಲ್ಮೋಸ್ಟ್ 1 ಮಂತಲ್ಲೇ ಗೊತ್ತಾಯಿತು ಅಂದ್ಕೊತೀನಿ. ಲೈಕ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ನಾನು ನನ್ನ ಹಸ್ಬೆಂಡ್ ಅಷ್ಟೇ ಇರೋದು. ನಮ್ಮ ಅತ್ತೆ ಮಾವ ಎಲ್ಲ ಹಾಸನಲ್ಲಿದ್ದಾರೆ. ಸೊ ನನಗೆ ಹೇಗೆ ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತಂದರೆ, ಲೈಕ್ ನನಗೆ 1 ಮಂತಿಗೆ ಆಲ್ಮೋಸ್ಟ್ ಸ್ವಲ್ಪ ವಾಮಿಟ್ ಸೆನ್ಸೇಷನ್ ಶುರುವಾಗ್ಬಿಟ್ಟಿತ್ತು. ಲೈಕ್ ರೈಸ್ ಎಲ್ಲ ಕುಕ್ ಮಾಡಬೇಕಾದ್ರೆ ಅದು ಅನ್ನಕ್ಕಿಟ್ಟಿರೋ ಸ್ಮೆಲ್ ಅಂದ್ರೇ ಆಗ್ತಾ ಇರಲಿಲ್ಲ, ವಾಮಿಟ್ ಸೆನ್ಸೇಷನ್ ಥರ ಆಗ್ತಾಯಿತ್ತು. ಸೊ ಯಾಕೆ ಈಗ ಆಗ್ತಾ ಇದೆ ಅಂತ ಟೆಸ್ಟ್ ಮಾಡಿದ್ಮೇಲೆ ಸೊ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. ತುಂಬ ಅಂದರೆ ತುಂಬ ಖುಷಿ ಆಯಿತು, ಮತ್ತು ಬೇಜಾರು ಕೂಡ ಇತ್ತು. ಇಷ್ಟು ಬೇಗ ಬೇಕಾಗಿರಲಿಲ್ಲ ಅಂತ ಅನಿಸ್ತಾ ಇತ್ತು ನಮಗೆ. ನಾವು 2 ಇಯರ್ಸ್ ಆದಮೇಲೆ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. ಅದರಲ್ಲೂ ತುಂಬ ಖುಷಿ ಆಯಿತು ನಮಗೂ. ಇರಲಿ, ಓಕೆ. ಇನ್ನೇನು ನಾವು ಆಲ್ರೆಡಿ ಮದುವೆ ಆಗಿ ನಮ್ಮದು ನವೆಂಬರಿಗೆ 1 ಇಯರ್ ಆಗ್ತಾಯಿತ್ತು ಆನಿವರ್ಸರಿ. ನಾನು ಪ್ರೆಗ್ನೆನ್ಸಿ ಆದಾಗ ಸೆಪ್ಟೆಂಬರ್ ಅನ್ಕೋತೀನಿ, ಸೆಪ್ಟೆಂಬರಲ್ಲಿ ನಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು. ಸೊ ಇನ್ನೇನು ಆ್ಯನಿವರ್ಸರಿನೂ ಬರ್ತಾ ಇದೆ, 1 ಇಯರ್ ಕಂಪ್ಲೀಟ್ ಆಗುತ್ತಲ್ವಾ, ಓಕೆ ಅಂತ ಇಬ್ಬರು ಖುಷಿ ಆದ್ವಿ. ಮತ್ತು ಮನೆಯವ್ರಿಗೆಲ್ಲರೂ ಹೇಳಿದ್ವಿ ಈ ಥರ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂತ. ಸೊ ಎಲ್ಲರೂ ತುಂಬ ಅಂದರೆ ತುಂಬ ಖುಷಿ ಪಟ್ಟರು. ಅತ್ತೆ ಅಮ್ಮ ಎಲ್ಲ ತುಂಬ ಸಜೆಷನ್ ಕೊಟ್ಟರು, ಲೈಕ್ ವಾಮಿಟ್ ಇರುತ್ತೆ, ಈ ಥರ ಆಗಲ್ಲ ಅಂದರೆ ಬಂದುಬಿಡಿ ಆ ಥರ ಎಲ್ಲ ಹೇಳಿದರು. ಬಟ್ ನಾವು ಅಂದ್ಕೊಂಡಿದ್ವಿ ವಿಶ್ವ ಇಲ್ಲ ಬೇಡ, 9 ಮಂತ್ಸ್ ಆ ಥರ ಹೋಗೋಣ, ಇಲ್ಲೇ ಇರೋಣ ಆ ಥರ ಅಂದ್ಕೊಂಡಿದ್ವಿ. ಬಟ್ ಆಗಲೇ ಇಲ್ಲ. ನನಗೆ ಆಲ್ಮೋಸ್ಟ್ 1.5 ಮಂತಿಗೆ ಫುಲ್ ವಾಮಿಟ್ ಆಗ್ತಿತ್ತು. ದಿನ ಎಲ್ಲ ಏನೂ ತಿನ್ನೋದಕ್ಕೇ ಆಗ್ತಾ ಇರಲಿಲ್ಲ. ನಾನು ಅವಾಗ 1 ವೀಕ್ ಇಲ್ಲಿದ್ವಿ ಅನ್ಸುತ್ತೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ. ಆ 1 ವೀಕು ಪೂರಾ ಜಸ್ಟ್ ಆ್ಯಪಲ್ ಅಷ್ಟೇ, ಒಂದು ದಿನಕ್ಕೆ 1 ಆ್ಯಪಲ್ ತಿಂತಿದ್ದೆ. ಏನೂ ಸೇರ್ತಾ ಇರಲಿಲ್ಲ ನನಗೆ. ಡಾಕ್ಟರ್ ಕೂಡ ಇನ್ನೂ ನಾವು ತೋರಿಸಿರ್ಲಿಲ್ಲ, ಇಷ್ಟು ಬೇಗ ಬೇಡ, ಒಂದು 2 ಮಂತ್ಸ್ಗಾದರೂ ತೋರಿಸೋಣ ಅಂತ ಸುಮ್ಮನಿದ್ವಿ. ಸೊ ಅದಾದಮೇಲೆ ಆಗಲೇ ಇಲ್ಲ, ವಿಶ್ವ ಬೇಡ ಊರಿಗೆ ಹೋಗ್ಬಿಡು, ಅಲ್ಲಂದರೆ ಅಪ್ಪ ಅಮ್ಮ ಎಲ್ಲ ಇರ್ತಾರೆ ಅಂತ ಹೇಳಿದ್ರು. ಮತ್ತು ಅವ್ರಿಗೆ ಕಳ್ಸೋಕ್ಕೆ ಕೂಡ ಇಷ್ಟ ಇರಲಿಲ್ಲ, ಅವರೊಬ್ಬರೇ ಇರ್ತಾರಲ್ವ ಅಂತ. ಇಲ್ಲ ಆಗೋದಿಲ್ಲ ಅಂದಮೇಲೆ ಸೊ ಊರಿಗೆ ಹೋಗೋಣ ಅಂತ ಊರಿಗೆ ಹೋದ್ವಿ. ಕೆಲವೊಬ್ಬರಿಗೆ ಪ್ರೆಗ್ನೆನ್ಸಿ ನಾರ್ಮಲ್ ಇರುತ್ತೆ. ನನ್ನ ಫ್ರೆಂಡ್ಸ್ಗೆ ಲೈಕ್ ವಾಮಿಟೇ ಇಲ್ಲ ಆ ಥರ ಎಲ್ಲ ಹೇಳ್ತಾ ಇದ್ರು. ಬಟ್ ನನಗೆ ತುಂಬ ಅಂದರೆ ತುಂಬ ವಾಮಿಟ್ ಇತ್ತು. ಆಲ್ಮೋಸ್ಟ್ ನಮ್ಮ ಸಿಹಿ ಹುಟ್ಟೋ ದಿನನೂ ನಾನು ವಾಮಿಟ್ ಟ್ಯಾಬ್ಲೆಟ್ ನುಂಗ್ಬಿಟ್ಟೆ ಹೋಗಿದ್ದೆ. ಹಾಸನಿಗೆ ಹೋದ್ಮೇಲೆ ನಾವು 2 ಮಂತ್ಸ್ ತೋರಿಸಿದ್ವಿ, ಸ್ಕ್ಯಾನ್ ಎಲ್ಲ ಮಾಡಿಸಿ. ಸೊ ಅವಾಗ ರಿಪೋರ್ಟ್ ಎಲ್ಲ ಬಂದಮೇಲೆ ಅವರು ವಾಮಿಟಿಗೆ ಟ್ಯಾಬ್ಲೆಟ್ ಕೊಟ್ಟಿದ್ರು. ಆ ವಾಮಿಟ್ ಟ್ಯಾಬ್ಲೆಟ್ ನುಂಗಿದ್ರೆ ಸ್ವಲ್ಪ ಊಟ ತಿನ್ಬೋದಿತ್ತು ಅಷ್ಟೇ. ಇವಾಗ ಅನ್ಕೋತೀನಿ ನನಗೆ ವಾಮಿಟ್ ಇಲ್ಲ ಅಂದರೆ ಇನ್ನೂ ಜಾಸ್ತಿ ತಿಂದು ಸಿಹಿ ವೆಯ್ಟ್ ಜಾಸ್ತಿ ಆಗ್ತಿತ್ತಲ್ವ ಅಂತ. ಅದಾದಮೇಲೆ ನಮ್ಮ ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಆಯಿತು. ಅದಾದಮೇಲೆ ಸ್ವಲ್ಪ ವಾಮಿಟ್ ಟ್ಯಾಬ್ಲೆಟ್ ತೊಗೊಂಡ್ರೆ ಊಟ ತಿನ್ಬೇಕು ಅಂತ ಅನ್ನಿಸ್ತಿತ್ತು. ಅರೌಂಡ್ ನಾನು 4 to 5 ಮಂತ್ಸ್ವರೆಗೂ ಏನೂ
ಮಲ್ಕೊಳ್ತಾ ಇರಲಿಲ್ಲ ನನಗೆ ನೆನಪಿರೋ ಹಾಗೆ. ಯಾವಾಗಲೂ ಮಲ್ಕೊಂಡೇ ಇರ್ತಾ ಇದ್ದೆ. ನಮ್ಮ ಮನೇಲಿ ಎಲ್ಲರೂ ಅದಕ್ಕೆ ರೇಗಿಸ್ತಾ ಇದ್ರು, ಯಾವಾಗಲೂ ಮಲ್ಕೊಂಡಿರ್ತೀಯ, ಪಾಪುನು ಹಾಗೆ ಮಲ್ಕೊಳತ್ತೆ, ಸೋಂಬೇರಿ ಆಗಿಬಿಡತ್ತೆ ಅಂತ ಎಲ್ಲ. ಅವಾಗ ಅದೇ ಥರ ಅಲ್ವಾ ಹೇಳೋದು. ಸೊ ನಾನು ಅಮ್ಮ ಮನೇಲಿದ್ದೆ. ಇಲ್ಲಿಂದ ಹೋದ ತಕ್ಷಣ 1 ವೀಕು ಅತ್ತೆ ಮನೇಲಿದ್ವಿ. ಅದಾದಮೇಲೆ ಅಮ್ಮ ಮನೆಗೆ ಹೋದೆ. ತುಂಬ ರೆಸ್ಟ್ ಮಾಡ್ತಾ ಆಲ್ಮೋಸ್ಟ್ 5 to 6 ಮಂತ್ವರೆಗೂ ನಾನು ಮಲ್ಕೊಂಡೇ ಇದ್ದೆ. ಅದಾದಮೇಲೆ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು. ಅದಾದಮೇಲೆ ಸ್ವಲ್ಪ ಊಟನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾರ್ಮಲ್ ಆಗೇ ಇತ್ತು ಪ್ರೆಗ್ನೆನ್ಸಿ ಎಲ್ಲ. ನಮಗೆ ಡೆಲಿವರಿ ಅಂದರೆ ಡ್ಯೂ ಡೇಟ್ ಕೊಟ್ಟಿದ್ದು ಬಂದು June 23ಗೆ ಕೊಟ್ಟಿದ್ರು ಡ್ಯೂ ಡೇಟ್ ಬಂದು. ಆಮೇಲೆ 5th ಮಂತಿಗೆ ಅನಾಮಲಿ ಸ್ಕ್ಯಾನ್ ಎಲ್ಲ ಮಾಡಿದ್ರು. ಸೊ ಅದೆಲ್ಲ ಚೆನ್ನಾಗೇ ಇತ್ತು. ಮತ್ತು ನನಗೆ ವಿಶ್ವಂಗೆ ತುಂಬ ಭಯ ಇತ್ತು, ಯಾಕಂದರೆ ನಾವು ರಿಲೇಷನ್ನೇ, ಅಂದರೆ ನಮ್ಮ ಅತ್ತೆ ಮಗನ ಮದುವೆ ಆಗಿರೋದಲ್ವಾ. ಸೊ ಎಲ್ಲರೂ ಏನೇನೋ ಹೇಳ್ತಾರೆ, ಲೈಕ್ ಅತ್ತೆ ಮಗನ ಮದುವೆ ಆದರೆ ಪಾಪುಗೆ ಸಾರಿ ಗುಟ್ಟಲ್ಲ ಆ ಥರ ಎಲ್ಲ. ಅದು ಒಂದು ತುಂಬ ಭಯ ಇತ್ತು ಇಬ್ರಿಗೂ. ಮತ್ತು ಪ್ರೆಗ್ನೆನ್ಸಿಯಲ್ಲಿ ಕೆಲವೊಬ್ರು ಹೇಳ್ತಾರೆ ತುಂಬ ಕೆಲಸ ಮಾಡಿದ್ರೆ ನಾರ್ಮಲ್ ಡೆಲಿವರಿ ಆಗತ್ತೆ ಆ ಥರ ಎಲ್ಲ ಹೇಳ್ತಾರೆ. ಬಟ್ ನಾನು ಅದನ್ನು ಅಂದರೆ ಟ್ರಸ್ಟ್ ಮಾಡೋದಿಲ್ಲ. ಕೆಲವೊಬ್ರು ಎಷ್ಟೊಂದು ಕೆಲಸ ಮಾಡಿರ್ತಾರೆ, ಬಟ್ ಅವ್ರಿಗೆ C-section ಆಗಿರುತ್ತೆ, ಎಷ್ಟು ವರ್ಕೌಟ್ ಆ ಥರ ಎಲ್ಲ ಮಾಡಿರ್ತಾರೆ. ನಮ್ಮನೇಲಿ ಹೇಗೆ ಅಂತ ಅಂದರೆ ನನಗೆ ಯಾವ ಕೆಲಸನೂ ಮಾಡೋಕ್ಕೆ ಬಿಟ್ಟಿಲ್ಲ. ಲೈಕ್ ನಾನು ಸ್ವಲ್ಪ ವೀಕ್ ಆಗಿದೆ. ನಮ್ಮ ಅತ್ತೆ ಮನೆಯಲ್ಲೂ ಅಷ್ಟೇ, ಅವ್ರು ಹೋದ್ರೆ ಏನು ಅದು ಮಾಡಬೇಡ ಇದು ಮಾಡಬೇಡ ಅಂತ ನಾನು ಏನು ಕೆಲಸನೇ ಮಾಡಿಲ್ಲ. ಜಸ್ಟ್ ಸ್ವಲ್ಪ ವಾಕ್ ಮಾಡ್ತಿದ್ದೆ ಅಷ್ಟೇ. ಆದ್ರೂ ನನಗೆ ಆ ವಾಕ್ ಮಾಡೋದನ್ನು ತುಂಬ ಟಯರ್ಡ್ ಅನ್ನಿಸ್ತಿತ್ತು. ಅಮ್ಮ ಮನೇಲಿ ಗೊತ್ತಲ್ಲ, ಅಮ್ಮ ಮನೇಲಿ ಏನಂದ್ರೆ ಏನು ಕೆಲಸ ಮಾಡಿಸ್ತಿರ್ಲಿಲ್ಲ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊತಿದ್ರು. ಅತ್ತೆ ಮನೆಯಲ್ಲೂ ಅಷ್ಟೇ. ನನಗೆ ಡಿಫ್ರೆನ್ಸೇ ಗೊತ್ತಾಗಲ್ಲ ಅಮ್ಮ ಮನೆ ಯಾವುದು ಅಪ್ಪ ಮನೆ ಯಾವುದು ಅಂತ. ಅಂದರೆ ಅತ್ತೆ ಮನೆ ಯಾವುದು ಅಪ್ಪ ಅಮ್ಮನ ಮನೆ ಯಾವುದು ಅಂದರೆ ಎರಡೂ ಕಡೆ ಸೇಮ್ ಇರುತ್ತೆ. ಯಾಕಂದರೆ ರಿಲೇಷನ್ ಆಗಿರೋದ್ರಿಂದ ನಮ್ಮ ಅತ್ತೆ ಕೂಡ ಅಷ್ಟೇ, ನಮ್ಮಮ್ಮ ಹೇಗೆ ನೋಡ್ಕೋತಾರ ಹಾಗೇನೆ ನೋಡ್ಕೊತಾ ಇದ್ರು. ನಮಗೆ ಡ್ಯೂ ಡೇಟ್ ಕೊಟ್ಟಿದ್ದು ಬಂದು June 28ಗೆ ಕೊಟ್ಟಿದ್ರು. May 20ಗೆ ನನಗೆ 9 ಮಂತ್ಸಿಗೆ ಬಿತ್ತು. ಅಂದರೆ 8 ಮಂತ್ಸ್ ಕಂಪ್ಲೀಟ್ ಆಗಿ 9 ಮಂತ್ಸಿಗೆ ಬಿತ್ತು. 28ಗೆ ಕಂಪ್ಲೀಟ್ ಆಯಿತು. ಸೊ 21ಗೆ ಸೀಮಂತ ಎಲ್ಲ ಮಾಡಿದ್ರು ನಮ್ಮ ಅತ್ತೆ ಮನೇಲಿ. ಸೀಮಂತ ಎಲ್ಲ ಮಾಡಿ ಅಮ್ಮ ಮನೆಗೆ ಕಳಿಸಿದ್ರು. ಅದಾದಮೇಲೆ ಲೈಕ್ ನಾರ್ಮಲ್ ಆಗೇ ಇದ್ದೆ, ಲೈಕ್ ವಾಮಿಟ್ ಟ್ಯಾಬ್ಲೆಟ್ ನುಂಗೋದು, ಊಟ ಮಾಡೋದು ಹಾಗೆ ನಡೀತಾ ಇತ್ತು. ನಿಮಗೆ 9 ಮಂತ್ಸು ಬಿದ್ದಾಗ, ಅಂದರೆ 8 ಮಂತ್ಸ್ ಕಂಪ್ಲೀಟ್ ಆಗಿ 9 ಮಂತ್ಸಿಗೆ ಬಂದಾಗ ವೀಕ್ಲಿ ಚೆಕಪ್ ಇರುತ್ತೆ. ಅದನ್ನು ಯಾರೂ ಮಿಸ್ ಮಾಡ್ಕೊಬೇಡಿ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಹೇಳ್ತೀನಿ ಯಾಕಂತ. ವೀಕ್ಲಿ ಚೆಕಪ್ ಇರುತ್ತೆ. ಫಸ್ಟ್ ವೀಕ್ ಅಂದರೆ ನಾನು ನಾರ್ಮಲ್ ಆಗೇ ಇದ್ದೆ ಅಲ್ವಾ. ಸೊ ನಮಗೇನು ಹತ್ರ ಹೋಗ್ಬೇಕಂತ ಏನು ಅನ್ನಿಸ್ತಾ ಇರಲಿಲ್ಲ. ಮತ್ತು ಡಾಕ್ಟ್ರು ಕೂಡ ಹೇಳಿದರು, ಈ ಥರ ಅಬ್ಡೋಮಲ್ ಪೇಯ್ನ್ ಏನಾದರೂ ಬಂತಂದರೆ ಇಮಿಡಿಯೇಟು ಹಾಸ್ಪಿಟಲ್ ಬರಬೇಕು ನೀವು ಅಂತೆಲ್ಲ ಹೇಳಿದರು. ಫಸ್ಟ್ ವೀಕು ಹೋದ್ವಿ ಚೆಕಪ್ಪಿಗೆ. ಸೊ ನಾರ್ಮಲ್ ಆಗಿದೆ. ಮತ್ತು ಫಸ್ಟ್ 9ಗೆ ಬಿದ್ದಾಗ ಫಸ್ಟ್ ವೀಕ್ ಹೋದಾಗ ಬೇಬಿ ವೆಯ್ಟ್ ಇಲ್ಲ ನಿಮಗೆ ಅಂದ್ಬಿಟ್ಟು ಪೌಡರ್ ಕೊಟ್ಟಿದ್ರು. ಆ ಪೌಡರ್ ಕೊಟ್ಟು 1 ವೀಕ್ ಒಳಗಡೆ ಬೇಬಿ ಸ್ವಲ್ಪ ನಿಮಗೆ ವೆಯ್ಟ್ ಜಾಸ್ತಿ ಆಗುತ್ತೆ. ಎಲ್ರಿಗೂ ಅಷ್ಟೇ. ಆಲ್ಮೋಸ್ಟ್ 8 ಕಂಪ್ಲೀಟ್ ಆದಮೇಲೆ ಬೇಬಿ ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಈ ವೀಕ್ ಆಯಿತು. ಸೊ ನೆಕ್ಸ್ಟ್ ವೀಕು ಬನ್ನಿ ಅಂತ ಹೇಳಿದರು. ನಾನು ಹಾಸನಲ್ಲಿದ್ದೆ, ವಿಶ್ವ ಬ್ಯಾಂಗ್ಳೂರಲ್ಲಿದ್ದರು. ಅವರಿಗೆ ವರ್ಕ್ ಇತ್ತಲ್ವ. ಬಟ್ ವಿಶ್ವ ವೀಕ್ಲಿ ಬರ್ತಾಯಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು. 1 ವೀಕ್ ಕೂಡ ಮಿಸ್ ಮಾಡ್ತಾ ಇರಲಿಲ್ಲ. ನನಗೆ ಫೀಲ್ ಆಗುತ್ತೆ ಎಷ್ಟು ಲಕ್ಕಿ ಇದ್ದೀನಿ ಅಂತ. ಅದಾದಮೇಲೆ ಅವ್ರು ನೆಕ್ಸ್ಟ್ ವೀಕು ಹೋಗ್ಬೇಕಿತ್ತು ನಾವು ಹಾಸ್ಪಿಟಲ್ಗೆ. ಟ್ಯೂಸ್ಡೇಗೆ ನಮಗೆ ಮಂಡೇಗೆ ಹೇಳಿದರು ಬನ್ನಿ ಹಾಸ್ಪಿಟಲಿಗೆ ಅಂತ. ನಾನು ನಾರ್ಮಲ್ ಆಗಿ ಇದ್ನಲ್ವ. ವಿಶ್ವ ಬಂದಿದ್ರು ಟ್ಯೂಸ್ಡೇ ಅದರಿಂದ ಸ್ಯಾಟರ್ಡೇನೇ ಬಂದಿದ್ರು ಅವರು ಹಾಸನ್ಗೆ. ಅವರು ಹೋಗೋಣ ಅಂತ ಹೇಳಿದ್ರು ಪಾಪ. ಬಟ್ ನಾನೇ ಇಲ್ಲ ನಾನು ಆರಾಮಾಗಿದ್ದೀನಿ, ಬೇಡ ಇವಾಗೇನು ಹೋಗೋದು ಅಂತ ಸುಮ್ಮನಿದ್ವಿ. ಅದಾದಮೇಲೆ ನಮಗೇನೆ ಹೇಗೆ ಮನಸ್ಸು ಚೇಂಜ್ ಆಯಿತು ಅಂತಲೇ ಗೊತ್ತಿಲ್ಲ. ನಾನೇ ಬೇಡ ಟ್ಯೂಸ್ಡೇ ಹೋಗೋಣ ಅಂತ ಹೇಳಿದೆ. ಅದಾದಮೇಲೆ June 6 ಅಪಾಯಿಂಟ್ಮೆಂಟ್ ತೊಗೊಂಡು ಹಾಸ್ಪಿಟಲ್ಗೆ ಹೋದ್ವಿ. ನಮ್ಮ ಡಾಕ್ಟರ್ ಹೇಗೆ ಅಂತಂದರೆ ಫಸ್ಟಲ್ಲಿ ಹೋದ ತಕ್ಷಣ ಅವ್ರ ಹತ್ರ ಸ್ಕ್ಯಾನಿಂಗ್ ಇದೆ. ಅದರಲ್ಲಿ ಸ್ಕ್ಯಾನಿಂಗ್ ಮಾಡಿ ಬೇಬಿದು ಹಾರ್ಟ್ ಚೆಕ್ ಮಾಡಿ ಅದಾದಮೇಲೆ ಅವರು
ಹೇಳ್ತಾರೆ ನಿಮಗೆ. ಬೇಬಿದು ಹಾರ್ಟ್ ಬೀಟ್ ಎಲ್ಲ ಚೆಕ್ ಮಾಡಿದ್ರು, ಮತ್ತೆ ಸ್ಕ್ಯಾನಿಂಗ್ ಮಾಡಿ ನೋಡಿದ್ರು. ಎಲ್ಲರೂ ಪ್ರೆಗ್ನೆಂಟ್ ಇರುವಾಗ ಇರುತ್ತೆ ಅಲ್ವಾ, ನಿಮಗೆ ನಾರ್ಮಲ್ ಡೆಲಿವರಿನೇ ಆಗಬೇಕು ಅಂತ. ಸೊ ಹಾಗೆ ನನಗೂ ಆಸೆ ಇತ್ತು ನಾರ್ಮಲ್ ಡೆಲಿವರಿನೇ ಆಗಬೇಕು ಅಂತ. ಹಂಗಾಗಿ ಅವರು ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ನಾನು ಕೇಳ್ತಾ ಇದ್ದೆ ಅವ್ರನ್ನ, ಬೇಬಿದು ಹೆಡ್ಡು ಕೆಳಗಡೆ ಇದೆಯೋ ಅಥವಾ ಮೇಲಿದೆಯೋ ಆ ಥರ. ಅಂದರೆ ತುಂಬ ಜನ ಹೇಳ್ತಾರೆ ಬೇಬಿ ಹೆಡ್ಡು ಕೆಳಗಡೆ ಇದ್ದರೆ ಅದು ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ. ಸೊ ನಾನು ಸ್ಕ್ಯಾನಿಂಗಲ್ಲಿ ಒಳಗಡೆ ಅವ್ರಿಗೆ ಕೇಳಿದಾಗ ಮೇಡಮ್ ಬೇಬಿ ಹೆಡ್ಡು ಕೆಳಗಡೆನೇ ಇದೆ ಅಂತ ಹೇಳಿದ್ರು. ಸೊ ಅವಾಗ ಫುಲ್ ಖುಷಿ ಆಯಿತು. ಖುಷಿಯಾಗಿ ಆಚೆ ಬಂದ ತಕ್ಷಣ ವಿಶ್ವಂಗೆ ಹೇಳಿದೆ, ವಿಶ್ವ ಬೇಬಿ ಹೆಡ್ ಕೆಳಗಡೆನೇ ಇದೆಯಂತೆ. ಸೊ ನಾರ್ಮಲ್ ಡೆಲಿವರಿ ಆಗ್ಬೋದು ಅಂತ ಅನ್ಕೊತಾ ಇದ್ವಿ. ಅದಾದಮೇಲೆ ರಿಪೋರ್ಟ್ ಕೊಡ್ತಾರಲ್ವಾ, ತನ್ಯ ಹಾಸ್ಪಿಟಲ್, ನಮ್ಮದು ಡೆಲಿವರಿ ಆಗಿದ್ದು ಬಂದು ಹಾಸನ್ ತನ್ಯ ಹಾಸ್ಪಿಟಲಲ್ಲಿ. ಅಲ್ಲಿ ಸ್ಕ್ಯಾನಿಂಗ್ ಆದಮೇಲೆ ಡಾಕ್ಟರ್ ಹತ್ರ ಕಳಿಸ್ತಾರೆ ರಿಪೋರ್ಟ್ ಕೊಟ್ಬಿಟ್ಟು. ಸೊ ಅದಾದಮೇಲೆ ನಮ್ಮದು ಬಂತು. ಆಲ್ಮೋಸ್ಟ್ ನಾವು ಮಧ್ಯಾಹ್ನ ಹೋಗಿದ್ವಿ ಅನ್ಕೊಂತೀವಿ. ನಮ್ಮ ಅಪಾಯಿಂಟ್ಮೆಂಟ್ ಇದ್ದಿದ್ದು ಬಂದು ಮಧ್ಯಾಹ್ನ 2 o'clock. ಸೊ ಬೇಗ ಮುಗ್ದೋಗ್ಬಿಡುತ್ತೆ ಅಲ್ಲಿ ತನ್ಯ ಹಾಸ್ಪಿಟಲಲ್ಲಿ ನೀವು ಅಪಾಯಿಂಟ್ಮೆಂಟ್ ಮುಂಚೆನೇ ತೊಗೊಂಡಿದ್ರೆ. ಸೊ ಬೇಗ ಆಗತ್ತಲ್ವಾ, ಊಟ ಆಚೆ ಮಾಡೋಣ ಅಂತ. ಮನೇಲಿ ಊಟನೂ ಮಾಡಿರಲಿಲ್ಲ. ಅಮ್ಮ ಊಟ ಮಾಡೋದ್ರೆ ಇಲ್ಲ ಅಮ್ಮ ಆಚೆ ತಿಂತೀವಿ ಅಂತ ಹೇಳಿ ಬಂದಿದ್ವಿ. ಡಾಕ್ಟರ್ ಎಲ್ಲ ನಾರ್ಮಲ್ ಇದೆ ಅಂದ ತಕ್ಷಣ ಫುಲ್ ಖುಷಿ ಆಯಿತು. ಹಬ್ಬ, ಮನೆಗೆ ಹೋಗ್ಬೋದು, ಬೇಗ ಮುಗೀತು ಅಂತ. ಸರಿ ಎಲ್ಲ ಹೇಳಿದ್ರು, ಇದೇ ಟ್ಯಾಬ್ಲೆಟ್ ಎಲ್ಲ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ಸರಿ ಹೋಗೋಣ ಅನ್ನೋ ಅಷ್ಟರಲ್ಲಿ ಯಾವುದಕ್ಕೂ ಮೇಲ್ಗಡೆ ಒಂದು NSD ಅಂತ ಹೇಳ್ತಾರೆ. ಅಂದರೆ ಲೈಕ್ ಬೇಬಿದು ಹಾರ್ಟ್ ಬೀಟನ್ನ ಮಿಷನ್ ಇರುತ್ತೆ, ಅದನ್ನ ನಮಗೆ ಅಂದರೆ ಸ್ಟಮಕ್ಕಿಗೆ ಇಟ್ಟಿದ್ರೆ ಬೇಬಿದು ಹಾರ್ಟ್ ಬೀಟ್ ಕೇಳಿಸುತ್ತೆ. ಸೊ ಹಂಗಾಗಿ ಹೇಳಿದ್ರು ಇದೊಂದ್ಸಲ ಇದೊಂದ್ಸಲ ಚೆಕ್ ಮಾಡಿಸ್ಬಿಟ್ಟು ಅದಾದಮೇಲೆ ಮನೆಗೆ ಹೋಗಿ ಅಂತ ಹೇಳಿದ್ರು. ನಮಗೆ ಆಲ್ರೆಡಿ ಹಂಗೆ ಹೇಳಿದ ತಕ್ಷಣ ನನಗೆ ಮುಂಚೆನೇ ಲೈಕ್ ಹಾಸ್ಪಿಟಲ್ ಅಂದ್ರೆ ತುಂಬ ಭಯ, ಇಂಜೆಕ್ಷನ್ ಅದೆಲ್ಲ ಅಂದರೆ ತುಂಬ ಭಯ ಇತ್ತು. ಅವ್ರು ಹಂಗೆ ಹೇಳಿದ ತಕ್ಷಣ ಆಲ್ರೆಡಿ ನನಗೆ ಭಯ ಸ್ಟಾರ್ಟ್ ಆಗಿಬಿಟ್ಟಿತ್ತು ಏನು ಅಂತ. ಮೇಲೆ ಹೋಗಿ ನೋಡಿದಾಗ ಇದು ಜಸ್ಟ್ ಈ ಥರ ಮಿಷಿನ್ ಅಷ್ಟೇ, ಬೇಬಿದು ಹಾರ್ಟ್ ಬೀಟ್ನ ಚೆಕ್ ಮಾಡೋದಕ್ಕೆ ಅಂತ ಹೇಳಿದ್ರು. ಓಕೆ, ಇಂಜೆಕ್ಷನ್ ಏನಿಲ್ಲ ಅಂತ ಖುಷಿ ಪಡ್ಕೊಂಡು ಸರಿ ಅಂದ್ಬಿಟ್ಟು ಚೆಕ್ ಮಾಡಿದ್ರು. ಫಸ್ಟ್ ಟೈಮ್ ಚೆಕ್ ಮಾಡಿದಾಗ ಸರಿ ಬರ್ತಾ ಇಲ್ಲ ಬೇಬಿದು ಹಾರ್ಟ್ ಬೀಟು ಅಂದ್ಬಿಟ್ಟು ಇನ್ನು 1-2-3 ಸಲ ಮಾಡಿದ್ರು. ಸೊ ಬೇಬಿದ ಹಾರ್ಟ್ ಬೀಟು ಸರಿಗೆ ಬರ್ತಾ ಇಲ್ಲ ಅಂದ್ಬಿಟ್ಟು ಜ್ಯೂಸ್ ಕುಡೀರಿ, ಅಂದರೆ ORS ಕುಡೀರಿ ಅಂತ ORSನ ತರಿಸಿದ್ರು, ವಿಶ್ವ ತಂದು ಕೊಟ್ಟರು. ORSನ ಕುಡಿದ್ಬಿಟ್ಟು ಸ್ವಲ್ಪ ಟೈಮ್ ವಾಕ್ ಮಾಡಿ ಅಂತ ಹೇಳಿ ಒಂದು ವಾಕ್ ಮಾಡಿದೆ 1-2-3 ಸಲ. ಅದಾದಮೇಲೆ ಚೆಕ್ ಮಾಡಿದ್ರು ಆವಾಗ್ಲೂ ಬರ್ತಾ ಇಲ್ಲ. ಲೈಕ್ ಅದು ಯಾವ ಥರ ಇರುತ್ತೆ ಅಂದರೆ ಬೇಬಿದು ಹಾರ್ಟ್ ಬೀಟ್ ಏನಿರುತ್ತೆ ಅಲ್ವಾ, ಅದು ಈ ಥರ ಬರಬೇಕು, ಗ್ರಾಫಲ್ಲಿ ಈ ಥರ ತೋರಿಸ್ಬೇಕು. ಆದರೆ ನಮ್ಮದು ಲೈನ್ ಬಂದು ಸ್ವಲ್ಪ ಗ್ರಾಫ್ ಬರ್ತಿತ್ತು, ಅದಾದಮೇಲೆ ಸ್ಟ್ರೈಟ್ ಲೈನಲ್ಲಿ ಬರ್ತಾ ಇತ್ತು. ನಮಗೆ ಎಷ್ಟು ಸಲ ಚೆಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾವು ಆಲ್ಮೋಸ್ಟ್ 2 o'clock ಹಾಸ್ಪಿಟಲ್ಗೆ ಹೋಗಿದ್ದು. 4:30ವರೆಗೂ ಚೆಕ್ ಮಾಡ್ತಾ ಇದ್ರು. ನಾನು ಊಟ ಬೇರೆ ಮಾಡಿಲ್ಲ, ಹೊಟ್ಟೆ ಸಿಗ್ತಾ ಇದೆ. ನಾನು ಅವ್ರಿಗೆ ಕೇಳ್ತಾ ಇದ್ದೆ ಊಟಕ್ಕೆ ಹೋಗ್ಬೋದಾ ಅಂತ. ಅವರು ಇದು ಒಂದ್ಸಲ ಚೆಕ್ ಮಾಡ್ಕೊಂಡೋಗಿ ಹೋಗಿ ಅಂತ ORS ಕುಡಿಸೋದು, ವಾಕ್ ಮಾಡಿಸೋದು, ಚೆಕ್ ಮಾಡಿಸೋದು, ಅದನ್ನೇ ಮಾಡ್ತಾ ಇದ್ರು. ಅರೌಂಡ್ 5:50 ಆರ್ 6 o'clock ಹಂಗೆ ಡಾಕ್ಟರ್ಗೆ ಆ ರಿಪೋರ್ಟ್ನ ಕಳಿಸಿದ್ರು. ಅವರು ಚೆಕ್ ಮಾಡಿ ಇಲ್ಲ ಹೀಮೋಗ್ಲೋಬಿನ್ ಕಡಿಮೆ ಇದೆ, ಅವ್ರಿಗೆ ಡ್ರಿಪ್ಸ್ ಹಾಕಿ ಅಂತ ಹೇಳಿದ್ರು. ಆ ಡ್ರಿಪ್ಸ್ ನೇಮ್ ನನಗೆ ನೆನಪಿಲ್ಲ. ಸೊ ಅದನ್ನ 2 ಬಾಟಲ್ ತರಿಸಿ ಅಗೇನ್ ನನಗೆ ಡ್ರಿಪ್ಸ್ ಹಾಕ್ಸಿದ್ರು. ನಮ್ಮ ಮನೇಲೆಲ್ಲ ಆಲ್ರೆಡಿ ಕೇಳ್ತಾ ಇದ್ರು ಇಷ್ಟೊತ್ತಾಯ್ತಲ್ಲ ಇನ್ನೂ ಬರಲಿಲ್ಲ ಅಂತ. ನಾವಿಲ್ಲ ಈ ಥರ ಬೇಬಿದು ಹಾರ್ಟ್ ಬೀಟ್ ಸರಿಗೆ ಬರ್ತಿಲ್ಲ, ಸೊ ಹಾಗಾಗಿ ಅವರು ಚೆಕ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ವಿ. ಆಲ್ರೆಡಿ 6 ಅದೆಲ್ಲ ಡ್ರಿಪ್ಸ್ ಎಲ್ಲ ಅದು ಸ್ಲೋವಾಗಿ ಹೋಗುತ್ತೆ. ಡ್ರಿಪ್ಸ್ ಎಲ್ಲ ಮುಗಿಯೋ ಅಷ್ಟರಲ್ಲೇ ಅರೌಂಡ್ 7 to 8 o'clock ಆಗಿತ್ತು ಅನ್ಕೊತೀನಿ. ನಮ್ಮದು ಇನ್ನೊಂದೇನು ಅವತ್ತು ಬ್ಯಾಡ್ ಲಕ್ ಅಂತಂದರೆ ಡಾಕ್ಟರ್ದು ಗುರುಪ್ರವೇಶ ಇತ್ತು ಮಾರನೇ ದಿನನೇ. ಅಂದರೆ ನಾವು ಹಿಂದಿನ ದಿನ ಹೋಗಿದ್ವಿ, ಅದ್ರ ನೆಕ್ಸ್ಟ್ ಡೇ ಬಂದು ಡಾಕ್ಟರ್ದು ಗುರುಪ್ರವೇಶ. ಬೆಸ್ಟ್ ಏನಂದರೆ ಅವರು ಮನೆ ಬಂದು ಹಾಸ್ಪಿಟಲ್ ಹಿಂದೆನೇ ಇರೋದು, ಹೊಸ ಮನೆ. ಸೊ ಹಾಗಾಗಿ ಡಾಕ್ಟರ್ ಬಂದು ಹೋಗ್ತಾ ಇದ್ರು.
ಅದಾದಮೇಲೆ ಅರೌಂಡ್ 8 o'clock ಆಗಿತ್ತು. ಅಗೇನ್ ನನಗೆ NST ಮಾಡೋದಕ್ಕೆ ಶುರು ಮಾಡಿದ್ರು. ಅದರಲ್ಲೂ ಹಾರ್ಟ್ ಬೀಟ್ ಸರಿಗೆ ಬರ್ತಾನೆ ಇರಲಿಲ್ಲ. ನಾನು ಆಲ್ರೆಡಿ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೆ, ಮತ್ತು ಹೇಳ್ತಾ ಇದ್ದೆ ಊಟಕ್ಕೆ ಹೋಗ್ಬೋದಾ ಅಂತ. ಅವರು ಇರಪ್ಪ ಬೇಬಿದ ಹಾರ್ಟ್ ಬೀಟ್ ಸರಿಗೆ ಬರ್ತಾ ಇಲ್ಲ, ಇನ್ನೊಂದು ಸಲ ಚೆಕ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದರು. ಅರೌಂಡ್ 9 o'clock ಅನ್ಕೊತೀನಿ. ಅವಾಗ ನಮ್ಮ ಡಾಕ್ಟರ್ ಇನ್ನೊಂದ್ಸಲ ವಿಸಿಟ್ ಮಾಡಿದ್ರು. ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳ್ಬೋದು. ಸೊ ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಡಾಕ್ಟರ್ ಅಲ್ಬೇಡ ಅಪ್ಪ, ನೀನು ಗಾಬರಿ ಆಯ್ತಂದರೆ BP ವೇರಿಯೇಷನ್ ಆಗಿಬಿಡತ್ತೆ. ಸೊ